ಚಿಕ್ಕಮಗಳೂರಲ್ಲಿ ದೇವಸ್ಥಾನದ ಗಂಟೆ ಜಾಗಟೆ ಶಬ್ದ ವಿರೋಧಿಸಿ ದೂರು. ಕ್ರಷರ್ ಶಬ್ದಕ್ಕೆ ಶಾಲೆ ಬಂದ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೈಟ್ ಲಡ್ಡು ವಿತರಣೆ. ಇದೆಲ್ಲದರ ಮಾಹಿತಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರತಿಷ್ಠಿತ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಭಾರತೀಯ ಸೈನಿಕರಿಗೆ ಅಗೌರವ ತೋರಿಸುವ ಪ್ರದರ್ಶನಗಳು ನಡೆದಿವೆ ಎಂದು ಎಬಿವಿಪಿ ಆರೋಪಿಸಿದೆ. ಯೂನಿವರ್ಸಿಟಿಯ ಧೋರಣೆ ಖಂಡಿಸಿ ಎಬಿವಿಪಿ ಸಂಘಟನೆ ಯೂನಿವರ್ಸಿಟಿಯ ಮುಂಭಾಗ ಪ್ರತಿಭಟನೆ ನಡೆಸುವ ಮೂಲಕ ವಿರೋಧ ವ್ಯಕ್ತಪಡಿಸಿದೆ. ಸ್ಪಾರ್ಕ್ ಎನ್ನುವ ಸಂಘಟನೆಯ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡಲಾಗುತ್ತಿದೆ ಎಂದು ಎಬಿವಿಪಿ ಸಂಘಟನೆಯ ಮುಖಂಡ ಮಣಿಕಂಠ ಆರೋಪಿಸಿದ್ದಾರೆ. ಇನ್ನು ವಿವಿ ವಿರುದ್ಧ ಪ್ರತಿಭಟಿಸಿದ ಎಬಿವಿಪಿಯ 21 ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಬಂಧಿಸಿದ್ದಾರೆ. ಆನೇಕಲ್ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಿದ್ದು ಜಾಮೀನು ಮಂಜೂರಾಗಿದೆ. ಇತ್ತ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಆಡಳಿತ ಮಂಡಳಿ ದೇಶಕ್ಕೆ ಅಪಮಾನಿತ ಯಾವ ಕಾರ್ಯಕ್ರಮವೂ ನಮ್ಮಲ್ಲಿ ನಡೆದಿಲ್ಲವೆಂದು ಸ್ಪಷ್ಟನೆ ನೀಡಿದೆ. ಭದ್ರತೆಗಾಗಿ 2 ಕೆಎಸ್ಆರ್ಪಿ ತುಕಡಿಯನ್ನು ಯೂನಿವರ್ಸಿಟಿ ಬಳಿ ನಿಯೋಜಿಸಲಾಗಿದೆ. ಸದ್ಯ ಯೂನಿವರ್ಸಿಟಿಯಲ್ಲಿ ಶಾಂತಿಯುತ ವಾತಾವರಣವಿದೆ. ಪ್ರತಿಭಟನೆಯನ್ನ ಮಾಡಬೇಕಾಗಿ ಬಂತು. ನಾವು ಭಾರತದ ಧ್ವಜವನ್ನ ಹಿಡಿದು ಭಾರತ್ ಮಾತಾ ಕಿ ಜೈ ಅಂತೇಳಿ ಅವ್ರ ಕ್ಯಾಂಪಸ್ಗೆ ಹೋಗಿದ್ದೀವಿ. ನಾವು ಅಲ್ಲಿ ಕೇಳಿರುವಂಥದ್ದು ಸ್ಪಾರ್ಕ್ ಅನ್ನುವ ಸಂಘಟನೆಯನ್ನ ನೀವು ಬ್ಯಾನ್ ಮಾಡಿ. ರಿಜಿಸ್ಟರಿಗೆ ಕೇಳಿದ್ರೆ ರಿಜಿಸ್ಟರ್ ಮೊದಲನೇ ಉತ್ತರ ಏನಿರುತ್ತೆ ಅಂತ ಹೇಳಿದ್ರೆ ಕಬೀರ ನಮ್ಮ ಹಾಲೇ ಅಲ್ಲ ಅಂತಾರೆ. ಮತ್ತೆ ಪ್ರಶ್ನೆ ಮಾಡಿ ಮೇಲೆ ಹೇಳ್ತಾರೆ ಹೌದು ಅದು ನಮ್ಮ ಕ್ಯಾಂಪಸ್ ಒಳಗಡೆ ಇದೆ ಅಂತಾರೆ. ಹೇಗೆ ಕ್ಯಾಂಪಸ್ ಒಳಗಡೆ ಇರುವಂತಹ ಒಂದು ಕ್ವಾಡ್ರ್ಯಾಂಗಲ್ ಹಾಲು ಕ್ಯಾಂಪಸ್ನ ಭಾಗ ಆಗೋದಿಲ್ಲ? ಒಬ್ಬ ರಿಜಿಸ್ಟರ್ ಬಂದು ಈ ರೀತಿಯ ಹೇಳಿಕೆ ಕೊಡ್ತಾನೆ ಅಂತ ಹೇಳಿದ್ರೆ ಈ ತರದ ಕಾರ್ಯಕ್ರಮಗಳು 2.5 ವರ್ಷದಿಂದ ನಡೀತಾ ಇದ್ರು ಕೂಡ ಅದನ್ನು ಪ್ರಶ್ನಿಸುವಂತ ಕೆಲಸವನ್ನ ಯೂನಿವರ್ಸಿಟಿ ಮಾಡಿಲ್ಲ. ನಾವು ಪ್ರಶ್ನಿಸಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ವಾಚ್ಮ್ಯಾನ್ಗಳನ್ನ ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದ್ರು. ನಾವು ವಾಚ್ಮ್ಯಾನ್ಗಳಿಗೆ ವಾರ್ನಿಂಗ್ ಕೊಟ್ವಿ. ಧಾರವಾಡದಲ್ಲಿ ಉದ್ಯೋಗಕ್ಕಾಗಿ ಪ್ರತಿಭಟಿಸಿರುವ ವಿರುದ್ಧ ದೂರು ದಾಖಲಾಗುವ ಸಾಧ್ಯತೆ ಇದೆ. ಅನುಮತಿ ಇಲ್ಲದಿದ್ರೂ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ಪ್ರತಿಭಟನೆಯುದ್ದಕ್ಕೂ ನೂಕಾಟ ತಳ್ಳಾಟ ನಡೆಸಿದ್ರು. ಇದರಿಂದಾಗಿ ಅನೇಕ ಪೊಲೀಸ್ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಹಿಂದೆಯೂ ಇದೇ ರೀತಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ರು. ಆದ್ರೆ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ದೃಷ್ಟಿಯಿಂದ ಕೇಸ್ ಮಾಡಲು ಹಿಂದೇಟು ಹಾಕಲಾಗಿತ್ತು. ಆದ್ರೆ ಈ ಬಾರಿ ಅನುಮತಿ ಇಲ್ಲದಿದ್ರೂ ಪ್ರತಿಭಟನೆ ಮಾಡಿ ಗಲಾಟೆ ಸಹ ಮಾಡಿದ್ದಾರೆ. ಎಚ್ಚರಿಕೆ ಕೊಟ್ಟು ಸಹ ವಿದ್ಯಾರ್ಥಿಗಳು ನಿಯಮಗಳನ್ನ ಪಾಲಿಸದೆ ಮನ ಬಂದಂತೆ ವರ್ತಿಸಿದ್ದಾರೆ. ಸದ್ಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಪ್ರಕರಣ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಅಣ್ಣನಾಗಿ ಹೇಳ್ತಿದ್ದೀನಿ, ಎಲ್ಲ ದಯವಿಟ್ಟು ನಿಮ್ಮ PG ಇದೆಯೋ ಲೈಬ್ರರಿ ಇದೆಯೋ ಎಲ್ಲಿದ್ರೆ ಹೋಗ್ರಿ. ಯಾವುದೋ ನ್ಯೂಸೆನ್ಸ್ ಆದಾಗ ಕೇಸಸ್ ಆದ್ರೆ ಮತ್ತೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಯಾರು ತಪ್ಸಕ್ಕಾಗಲ್ಲ, ಯಾರು ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಸಾಕಷ್ಟು ನಾವು ಸಂಯಮದಿಂದ ನಡ್ಕೊಂಡಿದ್ದೀವಿ. 2,000 ಜನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಇನ್ನು ದಯವಿಟ್ಟು ಇನ್ನು ಮುಂದುವರಿಸಬೇಡ್ರಿ. ದಯವಿಟ್ಟು ಡಿಸ್ಪರ್ಸ್ ಆಗಿ ಎಲ್ಲ ಫಂಕ್ಷನ್ಗೆ ಹೋಗಿ. ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ಸಂಬಂಧಪಟ್ಟ ನಾಯಕರು ಬಂದಿದ್ದಾರೆ, ಅವ್ರ ಮಾತು ಕೇಳಿ ನಿಮ್ದು ಏನಾದ್ರು ಅಹವಾಲು ಇದ್ರೆ ಅಲ್ಲಿ ಹೇಳಿ. ಅದು ಬಿಟ್ಟು ಇಲ್ಲೇ ಕೂತ್ಕೊಳ್ಳೋದು ಅಲ್ಲಲ್ಲೇ ಕೂತ್ಕೊಳ್ಳೋದು, ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಎಲ್ಲೂ ಬಿಡಲ್ಲ. ಜುಬ್ಲಿ ಸರ್ಕಲ್ಗೆ ಸುಮಾರು 300-350 ಜನ ಸಿಬ್ಬಂದಿ ಹಾಕಿದ್ದೀವಿ. ದೇವಸ್ಥಾನದ ಗಂಟೆ ಜಾಗಟೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅಂತ ಅನ್ಯಕೊಮ್ಮಿನ ವ್ಯಕ್ತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಚಿಕ್ಕಮಗಳೂರು ನಗರದ ಹಳೆ ಉಪ್ಪಳ್ಳಿಯ ಈಶ್ವರ ದೇಗುಲದ ಜಾಗಟೆ ತೊಂದರೆ ಆಗಿದೆ ಎಂದು ಅನ್ಯಕೊಮ್ಮಿನ ವ್ಯಕ್ತಿ ದೂರಿದ್ದಾನೆ. ಉಪ್ಪಳ್ಳಿಯ ಈಶ್ವರ ದೇಗುಲದಲ್ಲಿ ದಿನಾಲು ಬೆಳಗ್ಗೆ 15 ನಿಮಿಷ ಸಂಜೆ 15 ನಿಮಿಷ ಹಾಕುವ ಜಾಗಟೆಯಿಂದ ತೊಂದರೆಯಂತೆ. ಅಲ್ಲದೆ ನಿತ್ಯ ಬೆಳಗ್ಗೆ 6:30ರಿಂದ 7 ಗಂಟೆಗೆ ಹಾಕುವ ಸುಪ್ರಭಾತದಿಂದಲೂ ತೊಂದರೆ ಆಗ್ತಾ ಇದೆ ಅಂತ ದೂರು ನೀಡಿದ್ದಾನೆ. ದೂರಿನಾನ್ವಯ ಸ್ಥಳಕ್ಕೆ ಬಂದ ಪೊಲೀಸರು ಅರ್ಚಕರಿಗೆ ಬುದ್ಧಿವಾದ ಹೇಳಿದ್ದಾರೆ. ಜಾಗಟೆ ಶಬ್ದ ಹೊರಬರದಂತೆ ಗೋಡೆಯನ್ನ ಕಟ್ಟಿ ಎಂದು ಸಲಹೆ ನೀಡಿದ್ದಾರೆ. ಇದಕ್ಕೆ ಅರ್ಚಕ ಜಗದೀಶ್ಗೆ ಬೇಸರವಾಗಿದೆ. ಹಿಂದೂಸ್ಥಾನದಲ್ಲಿ ಹಿಂದೂ ದೇವರ ಪೂಜೆಗೆ ಇಂತಹ ಪರಿಸ್ಥಿತಿ ಎಂದು ನೊಂದ ಅರ್ಚಕರು, ಹಿಂದೂಗಳೇ ನಿಮ್ಮ ಆಚರಣೆ ಮಾಡಿ ಬಿಡಬೇಡಿ, ಹೀಗೆ ಮುಂದುವರೆದರೆ ಮುಂದೆ ಕಷ್ಟ ಆಗುತ್ತೆ, ನಮ್ಮ ಆಚರಣೆಯನ್ನ ನಾವು ಮುಂದುವರೆಸೋಣ ಎಂದು ಅರ್ಚಕ ಜಗದೀಶ್ ಮನವಿ ಮಾಡಿದ್ದಾರೆ. ಅಲ್ಲದೆ ಬೇರೆಯವರ ಆಚರಣೆಯನ್ನ ನಾವು ಸಹ ಗೌರವಿಸೋಣ ಎಂದು ಹೇಳಿದ್ದಾರೆ. ಏನು ಸೌಂಡ್ ಬರ್ತದೆ ಅದು ಗರ್ಭಗುಡಿ ಒಳಗಡೆನೆ ನೀವು ಜಾಗಂಟೆ ಇಟ್ಕೊಳ್ಳಿ ಅನ್ನೋದನ್ನು ನಮಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ನೀವು ಗೋಡೆ ಕಟ್ಟಿ ಅಂದರು. ಅವಾಗ ಮನಸ್ಸಿಗೆ ಒಂದು ಸ್ವಲ್ಪ ನೋವು ಆಯಿತು. ನಮ್ಮ ಆರಾಧನೆಗೆ ಈ ಪರಿಸ್ಥಿತಿ ಇದೆ ಅಂತ ತುಂಬ ಮನಸ್ಸಿಗೆ ನೋವಾಯಿತು. ಇದಕ್ಕೆ ನಾನು ಸನಾತನ ಹಿಂದೂಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ರಿಕ್ವೆಸ್ಟ್ ಇಷ್ಟೇ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಕಡೆ ನೀವು ನಿಮ್ಮ ಆಚರಣೆ ಏನಿದೆ ಮಾಡಿ, ಯಾರಿಗೂ ನೋವು ಕೊಡದೆ ನಾವು ಕೊಡೋ ಸೌಂಡಲ್ಲೂ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಈ ಥರ ಆಚರಣೆ ಮಾಡಬೇಕು ಅಂತ ನನ್ನ ಸನಾತನ ಹಿಂದೂಗಳು ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ.
ಕಲ್ಲುಗಣಿಗಾರಿಕೆಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇದೆ ಅಂತ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣದ ಹೋಬಳಿ ಗ್ರಾಮಸ್ಥರು ಧ್ವನಿ ಎತ್ತಿದ್ದಾರೆ. ಅಲ್ಲದೆ ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂದೇಟು ಹಾಕಿದ್ರು. ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕಲಿತಾ ಇರೋ 16 ವಿದ್ಯಾರ್ಥಿಗಳು, ಗ್ರಾಮದ ನೆಹರು ನಗರದಲ್ಲಿ 50 ಕುಟುಂಬಗಳು ವಾಸ ಇವೆ. ಪ್ರತಿನಿತ್ಯ ನಡೆಯುವ ಕ್ರಷರ್ ಶಬ್ದ ಹಾಗೂ ಅದರಿಂದ ಬರುವ ಧೂಳಿನಿಂದ ನಾನಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅರಸೀಕಟ್ಟೆ ಕಾವಲ್ನಲ್ಲಿರುವ ಕ್ರಷರ್ ಸ್ಥಳಾಂತರ ಮಾಡುವಂತೆ ಮನವಿ ಸಹ ಮಾಡಿದ್ರು. ಇದಕ್ಕೆ ಅಧಿಕಾರಿಗಳು ಸ್ಪಂದಿಸದ ಕಾರಣ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಲು ಹಿಂದೇಟು ಹಾಕಿದ್ರು. ಇದರಿಂದ 16 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಎಂದು ಶಾಸಕ ಎ ಮಂಜು ಹಾಗೂ ಅಧಿಕಾರಿಗಳು ಇಂದು ಸಂಧಾನ ಸಭೆ ನಡೆಸಿದ್ರು. ಆದರೆ ಪೋಷಕರು ಕ್ರಷರ್ ಸ್ಥಳಾಂತರ ಮಾಡುವವರೆಗೂ ಮಕ್ಕಳನ್ನ ಕಳಿಸುವುದಿಲ್ಲವೆಂದು ದೃಢ ನಿರ್ಧಾರ ಮಾಡಿದ ಕಾರಣ ಸಂಧಾನ ವಿಫಲವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೆಟ್ ಲಡ್ಡು ವಿತರಣೆ ಮಾಡಲಾಗಿದೆ. ಬೆಳಗಾವಿಯ 3 ಅಂಗನವಾಡಿ ಕೇಂದ್ರಗಳಿಗೆ ಕನ್ನಡ ಹೋರಾಟಗಾರ್ತಿ ಕಸ್ತೂರಿ ಭಾಯಿ ಭೇಟಿಯ ವೇಳೆ 6 ತಿಂಗಳ ಹಿಂದೆಯೇ ಎಕ್ಸ್ಪೈರಿ ಆಗಿರುವ ಪದಾರ್ಥಗಳ ವಿತರಣೆ ಮಾಡಿದ್ದು ಕಂಡು ಬಂದಿದೆ. ಈ ವೇಳೆ ತಾವೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದು ವೈರಲ್ ಆಗಿದೆ. ವಿಡಿಯೋದಲ್ಲಿ ಹುಳಬಿದ್ದ ರವ, ಅವಧಿ ಮುಗಿದ ಸಜ್ಜೆ ಲಡ್ಡು, ಸಾಂಬಾರ್ ಪುಡಿ ಕಾಣುತ್ತಿದೆ. 2025 ಅಕ್ಟೋಬರ್ನಲ್ಲಿ ಎಕ್ಸ್ಪೈರಿ ಆಗಿರುವ ಮಿಲೆಟ್ ಲಡ್ಡು ಈಗ ವಿತರಣೆ ಮಾಡಲಾಗಿದ್ದು, ಅಧಿಕಾರಿಗಳು ಅಂಗನವಾಡಿ ಸಹಾಯಕಿಯರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳದ್ದು ದಿನಕ್ಕೊಂದು ಅರ್ಜಿ. ದರ್ಶನ್ ತನ್ನ ಕುಟುಂಬಸ್ಥರ ಜೊತೆ ಒಳ ಸಂದರ್ಶನ ಮಾಡುವಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮಾರ್ಚ್ 2ನೇ ತಾರೀಕು ಅರ್ಜಿ ವಿಚಾರಣೆ ನಿಗದಿ ಮಾಡಿದ್ದು, ಜೈಲಾಧಿಕಾರಿಗಳು ಆಕ್ಷೇಪಣೆ ಮಾಡುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಜೈಲಿನಲ್ಲಿ ಅಕ್ರಮಗಳು ಅತಿ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಯಾರನ್ನೂ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದರಲ್ಲೂ ಭೇಟಿಗೆ ಬರುವ ಮಹಿಳೆಯರನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋದಕ್ಕೆ ಕಷ್ಟ. ಜೈಲಿನಲ್ಲಿರುವ ಆರೋಪಿಗಳ ಭದ್ರತಾ ದೃಷ್ಟಿಯಿಂದ ಒಳ ಸಂದರ್ಶನ ಕೊಡಲು ಸಾಧ್ಯವಿಲ್ಲ ಎಂಬ ಆಕ್ಷೇಪಣೆ ಸಲ್ಲಿಕೆ ಮಾಡಲಿದೆ. ಹೀಗಾಗಿ ದರ್ಶನ್ ಕುಟುಂಬಕ್ಕೆ ಅವಕಾಶ ನೀಡಿದ್ರೆ ಬೇರೆಯವರು ಕೇಳ್ತಾರೆ. ಹೀಗಾಗಿ ಅವಕಾಶ ನೀಡಲು ಆಗುವುದಿಲ್ಲವೆಂದು ಜೈಲಾಧಿಕಾರಿಗಳ ವಾದ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ನಡುವೆ ಕಲಹ ವರದಿಯಾಗಿದೆ. ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದ ಹಿನ್ನೆಲೆ ಪಾಲಿಕೆಯಿಂದ ದಾಖಲಾತಿಗಾಗಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾವನ್ನ ಮ್ಯಾನೇಜರ್ ಪ್ರಕಾಶ್ ಸೂಚನೆಯಂತೆ ತೆರವುಗೊಳಿಸಲಾಗಿದೆ. ಬೇರೆ ಯಾವುದೇ ಸಿಬ್ಬಂದಿ ಶಾಖೆಗೆ ಕ್ಯಾಮೆರಾ ಅಳವಡಿಸದೆ ತಮ್ಮ ಕಚೇರಿಗೆ ಮಾತ್ರ ಹಾಕಿರುವುದಕ್ಕೆ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅನುಮತಿ ಕೇಳದೆ ಕ್ಯಾಮೆರಾ ಹೇಗೆ ಹಾಕಿದ್ರು ಎಂದು ಪ್ರಶ್ನಿಸಿದ್ದಾರೆ. ಈ ಬೆಳವಣಿಗೆ ಹಾಸನ ಮಹಾನಗರ ಪಾಲಿಕೆಯ ಕಾರ್ಯನಿರ್ವಹಣೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿದೆ. ಇದಕ್ಕೆ ಕಡಿವಾಣ ತರಲು ಅರಣ್ಯ ಇಲಾಖೆ ಶ್ವಾನಗಳ ಮೊರೆ ಹೋಗಿದ್ದಾರೆ. ಕಳೆದ 2 ದಿನಗಳಿಂದ ಚಿಕ್ಕಮಗಳೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ 2 ವರ್ಷದ 2 ಹೆಣ್ಣು ಟ್ರ್ಯಾಕರ್ ಡಾಗ್ಗಳಿಂದ ಕಾಡಾನೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ರೋಸಿ ಸಿಂಧು ಎಂಬ 2 ಟ್ರ್ಯಾಕರ್ ಡಾಗ್ಗಳು ಆನೆ ಮೂತ್ರದ ವಾಸನೆ ಹಾಗೂ ಹೆಜ್ಜೆ ಗುರುತನ್ನ ನೋಡಿ ಎಲ್ಲಿವೆ ಎಂದು ಪತ್ತೆ ಹಚ್ಚಲಿವೆಯಂತೆ. 3 ಕಾಡಾನೆಗಳು ಡ್ರೋನ್ ಕಣ್ಣಿಗೂ ಬೀಳದೆ ಕಾಫಿ ತೋಟ ಅರಣ್ಯದಲ್ಲಿ ಬೀಡು ಬಿಟ್ಟಿದ್ವು. ವಾಸನೆ ಹಾಗೂ ಹೆಜ್ಜೆ ಗುರುತನ್ನ ನೋಡಿ ಆನೆಗಳಿರೋ ಜಾಗವನ್ನ ಪತ್ತೆ ಹಚ್ಚಿದ್ವು. ಬೆಲ್ಜಿಯಂ ಮಲೆನೈ ತಳಿಯ ನಾಯಿಗಳಾದ ಇವು ಬಂಡೀಪುರದಲ್ಲಿ ಅಮೃತ್ ಅನ್ನೋರಿಂದ ಟ್ರೈನಿಂಗ್ ಪಡೆದುಕೊಂಡಿವೆ. ಆನೆಗಳಿರೋ ಜಾಗದ ಬಗ್ಗೆ ಅರ್ಧ 1 ಕಿಲೋಮೀಟರ್ ಹಿಂದೆಯೇ ಮಾಹಿತಿ ನೀಡುತ್ತವೆ. ಹೀಗಾಗಿ ಉಪಟಳ ಮಾಡುವ ಆನೆಗಳನ್ನ ಪತ್ತೆ ಹಚ್ಚೋಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಸಹಕಾರಿಯಾಗಿವೆ. ಸಾದಹಳ್ಳಿ ಟೋಲ್ ಗೇಟ್ನಲ್ಲಿ ಫಾಸ್ಟ್ಯಾಗ್ ವಿಚಾರವಾಗಿ ಗಲಾಟೆ ಆಗಿದೆ. ಫಾಸ್ಟ್ಯಾಗ್ ಇಲ್ಲ ಅಂತ ಟೋಲ್ ಸಿಬ್ಬಂದಿ ಕೆಎಸ್ಆರ್ಟಿಸಿ ಬಸ್ ಅನ್ನು ತಡೆದಿದ್ದು 20 ನಿಮಿಷ ಬಸ್ ತಡೆದು ನಿಲ್ಲಿಸಿದ್ದಾರೆ. ಇದರಿಂದಾಗಿ ಪ್ರಯಾಣಿಕರು ಕಿರಿಕಿರಿ ಅನುಭವಿಸಿದ್ರು. ಕೆಎಸ್ಆರ್ಟಿಸಿ ಬಸ್ಗೆ ಫಾಸ್ಟ್ಯಾಗ್ ಸ್ಟಿಕ್ಕರ್ ಇರಲಿಲ್ಲ, ಹೀಗಾಗಿ ನಂಬರ್ ಹಾಕಿ ಸ್ಕ್ಯಾನ್ ಮಾಡಿ ಅಂದ್ರು. ಸಿಬ್ಬಂದಿ ಮಾಡಲಿಲ್ಲ. ಈ ವೇಳೆ ಡ್ರೈವರ್ ಹಾಗೂ ಟೋಲ್ ಸಿಬ್ಬಂದಿ ಜಗಳ ಆಡಿದ್ರು. ಇದರಿಂದ ಪ್ರಯಾಣಿಕರು ಹೈರಾಣಾದ್ರು. ಖುದ್ದು ಪ್ರಯಾಣಿಕರೇ ಬಂದು ಕೇಳ್ಕೊಂಡ್ರು. ಟೋಲ್ ಸಿಬ್ಬಂದಿ ಮಾತ್ರ ಜಗ್ಲಿಲ್ಲ. ಇದರಿಂದಾಗಿ 20 ನಿಮಿಷ ಕೆಎಸ್ಆರ್ಟಿಸಿ ಬಸ್ ಟೋಲ್ನಲ್ಲೇ ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೀಗಾಗಿ ಟೋಲ್ ಸಿಬ್ಬಂದಿ ನಡೆಗೆ ಪ್ರಯಾಣಿಕರು ಕೆಂಡಾಮಂಡಲರಾದ್ರು. ಕೊನೆಗೂ ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದು ಟೋಲ್ ಸಿಬ್ಬಂದಿ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ರು.